ಮತ್ತೆ ಇಲ್ಲಿ ಯಾರು ಏನಾಗ್ತದೆ ವಿಚಾರ? ಇವತ್ತು ವಿರೋಧ ಪಕ್ಷ ಸ್ವಲ್ಪ ಗೌರವ ಕೊಡದೆ ಕೆಲಸ ಮಾಡಿ. ಮತ್ತೆ ಬೊಬ್ಬಾಕಿ ಮಾತಾಡಲಿಕ್ಕೆ ಹೋಗ್ಬೇಡಿ. ಯಾಕಂತ ಒಂದು ಅರ್ಥ ಮಾಡಿಕೊಳ್ಬೇಕು. ಹಿರಿಯ ಸದಸ್ಯರು ನಿಮ್ಮಾಗೆ ಇಲ್ಲಿ ಬಂದು ಕೂತ್ಕೊಂಡಾಗೆ ನಿಮ್ಮಾಗೆ ಇಲ್ಲಿ ಬಂದು ಕೂತ್ಕೊಂಡವರು ನಮ್ಮನ್ನು ಸೇವೆ ಮಾಡಿ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರ ಬಗ್ಗೆ ಒಂದು ಎರಡು ಮಾತು ಹೇಳಿ ಮಾಡಿ ಸಂತಾಪ ಆಯ್ತು. ನೋಡಿ, ಸಂತಾಪ ಸೂಚನೆ ಅವಕಾಶ ಮಾಡಿಕೊಡಿ. ಹಿರಿಯ ಸಚಿವರಾಗಿರುವಂತಹ ಮಾಜಿ ಸದಸ್ಯರಾಗಿರುವಂತಹ ಆರ್ ನಾರಾಯಣ ಅವರು ಮತ್ತು ಜಯಣ್ಣ ಎಸ್ ಅವರು ಇವತ್ತು ತೀರಿ ಹೋಗಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಿ. ನೋಡಿ, ನಿಮ್ಮ ಉತ್ಸಾಹ ಮತ್ತು ಇದು ನನಗೆ ಅರ್ಥ ಆಗ್ತದೆ. ಒಂದು ಉತ್ಸಾಹ ಅಲ್ಲ ನೋವು, ಉತ್ಸಾಹ ಅಲ್ಲ ನೋವು, ನಿಮ್ಮ ನೋವು ಉತ್ಸಾಹ ನನಗೆ ಅರ್ಥ. ನಾನು ಹೇಳಿದಷ್ಟೇ. ಆ ನೋವಿಗೆ ಕಾರಣ ಯಾರು? ಆಯ್ತು, ಇಲ್ಲೀಗ ಆ ನೋವಿಗೆ ಬಿಜೆಪಿ ಕಾರಣ. ಇಲ್ಲಿ ನಮ್ಮ ಅತ್ಯಂತ ಹಿರಿಯ ನೋವಿಗೆ ಬಿಜೆಪಿ ಅವತ್ತು ಕೈಗೊಂಡಂತ ನಿರ್ಣಯ ಕಾರಣ. ಇಬ್ಬರು ಸದಸ್ಯರು ನಮ್ಮಾಗೆ ಮತ್ತು ನಿಮ್ಮಾಗೆ ಇಲ್ಲಿ ನಮ್ಗಿಂತ ಹಿಂದೆ ಇಲ್ಲಿ ಬಂದು ಸದಸ್ಯರಾಗಿ ಬಂದು ಜನಸೇವೆ ಮಾಡಿ ಶಾಸಕರಾಗಿ ಈ ಇಂಥ ಎಲ್ಲ ಅಧಿವೇಶನ ಭಾಗವಹಿಸಿದ ಇಬ್ಬರು ನಮ್ಮನ್ನು ಇವತ್ತು ಅಗಲಿದ್ದಾರೆ. ಅವರಿಗೆ ಗೌರವಪೂರ್ವಕವಾಗಿ ಸಂತಾಪ ಸೂಚಿಸಿ ಅವರ ಕುಟುಂಬದ ನೋವನ್ನು ಕಡಿಮೆ ಮಾಡಿ ಅವ್ರಿಗೆ ಗೌರವ ಕೊಡೋ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ. ಆದ್ರೆ ತಾವೆಲ್ಲ ಸಹಕಾರ ಕೊಡ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ ಆರ್ ನಾರಾಯಣ್ ಮತ್ತು ಶ್ರೀ ಜಯಣ್ಣ ಎಸ್ ಅವರುಗಳು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಯಬಯಸುತ್ತೇನೆ. ಶ್ರೀ ಆರ್ ನಾರಾಯಣ್ ರವರು ದಿನಾಂಕ 7 ಜುಲೈ 1943ರಂದು ತುಮಕೂರಿನಲ್ಲಿ ಜನಿಸಿದರು. ಬಿಎಸ್ಸಿ ಹಾಗೂ ಕಾನೂನು ಪದವೀಧರರಾಗಿದ್ದ ಶ್ರೀಯುತರು ವೃತ್ತಿಯಲ್ಲಿ ವಕೀಲರಾಗಿದ್ದರು. ಕ್ರೀಡೆ ಹಾಗೂ ವಿದ್ಯಾಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ ಅವರು ಬೆಳಗಾವಿ ವಿಧಾನಸಭಾ ಕ್ಷೇತ್ರದಿಂದ ಪ್ರಪ್ರಥಮ ಬಾರಿಗೆ 9ನೇ ವಿಧಾನಸಭೆಯನ್ನು ಪ್ರವೇಶಿಸಿದರು. ನಂತರ 10ನೇ ಹಾಗೂ 11ನೇ ವಿಧಾನಸಭೆಗೆ ಪುನರಾಯ್ಕೆಗೊಂಡಿದ್ದರು. ಹಿರಿಯ ರಾಜಕಾರಣಿ ಶ್ರೀ ಆರ್ ನಾರಾಯಣ್ ರವರು ದಿನಾಂಕ 12/12/2024ರಂದು ಮುಂಜಾನೆ ನಿಧನ ಹೊಂದಿರುತ್ತಾರೆ. ಜಯಣ್ಣ ಎಸ್ ಶ್ರೀ ಜಯಣ್ಣ ಎಸ್ ಅವರು ದಿನಾಂಕ 9/9/1951ರಂದು ಕೊಳ್ಳೇಗಾಲದಲ್ಲಿ ಜನಿಸಿದರು. ಎಂಎ ಪದವೀಧರರಾಗಿದ್ದ ಶ್ರೀಯುತರು ವೃತ್ತಿಯಲ್ಲಿ ಕೃಷಿಕರಾಗಿದ್ದು ರೇಷ್ಮೆ ಉದ್ಯಮಿಯೂ ಆಗಿದ್ದರು. ಪ್ರಸ್ತುತ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದ ಶ್ರೀಯುತರು ಕೊಳ್ಳೇಗಾಲ ಕ್ಷೇತ್ರದಿಂದ 1994ರಲ್ಲಿ 9ನೇ ವಿಧಾನಸಭೆಗೆ ಪ್ರಪ್ರಥಮ ಬಾರಿಗೆ ಆಯ್ಕೆಗೊಂಡು ನಂತರ 2013ರಲ್ಲಿ 14ನೇ ವಿಧಾನಸಭೆಗೆ ಪುನರಾಯ್ಕೆಗೊಂಡಿದ್ದರು. ಹಿರಿಯ ರಾಜಕಾರಣಿ ಶ್ರೀ ಜಯಣ್ಣ ಎಸ್ ಅವರು ದಿನಾಂಕ 10/12/2024ರಂದು ನಿಧನ ಹೊಂದಿರುತ್ತಾರೆ. ಬಹುಶಃ ಇದರಲ್ಲಿ ಆರ್ ನಾರಾಯಣ್ ಅವರು ಬಹುಶಃ ಅತ್ಯಂತ ಹಿರಿಯರಾಗಿ ತನ್ನ ಸೇವೆ ಸಲ್ಲಿಸಿದ್ದರು.